ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 2 ರೀತಿಯ ಒಂದು ಡ್ರಿಂಕ್ಸ್ಗಳನ್ನ, ಎನರ್ಜಿ ಡ್ರಿಂಕ್ಸ್ಗಳನ್ನ ಯಾವ ರೀತಿ ಸಕ್ಕರೆ ಹಾಗೂ ಬೆಲ್ಲ ಇಲ್ಲದೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಒಂದ್ಸರಿ ಮಾಡಿದರೆ 1 ತಿಂಗಳು ಅಥವಾ 1 ವಾರ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು. ಹಾಗೆ ಈ ಒಂದು ರೆಸಿಪಿ ನಿಮ್ಮ ದೇಹದ ರಕ್ತವನ್ನು ಶುದ್ಧೀಕರಣ ಮಾಡಿ ಚರ್ಮಕ್ಕೆ ಒಂದು ನುಣುಪಾದ ಹೊಳಪು ಕೊಡುತ್ತೆ. 1 ವಾರ ನೀವು ಸೇವಿಸ್ತಾ ಬಂದರೆ ಸಾಕು, ರಿಸಲ್ಟು ಒಂದೇ ವಾರದಲ್ಲಿ ನೀವು ಕಂಡುಕೊಳ್ಬೋದು. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲು ನಾನಿಲ್ಲಿ 2 ಬೀಟ್ರೂಟ್ನ ತೊಗೊಂಡಿದ್ದೀನಿ. ಅಂದರೆ 1 ವಾರಕ್ಕೆ ಆಗುವಷ್ಟು ಮಾಡೋದಾಯಿತು ಅಂದರೆ 2 ಬೀಟ್ರೂಟ್ನ ಬಳಸ್ಕೊಳ್ಳಿ. ಜಾಸ್ತಿ ಮಾಡೋದಾಯಿತು ಅಂತಂದರೆ 1 ಕಿಲೋಗಟ್ಟಲೆ ನೀವು ಬೀಟ್ರೂಟ್ನ ತೊಗೊಂಡು ರೆಡಿ ಮಾಡ್ಕೊಳ್ಬೋದು. ಇವಾಗ ಇದ್ರ ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದು ಕಟ್ ಮಾಡ್ಕೊಂಡು ಬರೋಣ. ಇವಾಗ ನೋಡಿ ಕಟ್ ಮಾಡಿ ಇಟ್ಕೊಂಡ್ಬಂದಿದ್ದೀನಿ. ತೀರಾ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿಲ್ಲ, ಒಂದಿಷ್ಟು ರಫ್ ಆಗಿನ ಅಂದರೆ ದೊಡ್ಡದಾಗಿರ್ತಕ್ಕಂಥ ಪೀಸ್ಗಳನ್ನಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ರೀತಿ ಕಟ್ ಮಾಡಿರ್ತಕ್ಕಂಥ ಬೀಟ್ರೂಟ್ನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ನಾವಿಲ್ಲಿ ಸಕ್ಕರೆನಾಗಲಿ ಬಣ್ಣನಾಗಲಿ ಬಳಸ್ತಿಲ್ಲ, ಹಾಗೆ ಬೆಲ್ಲನೂ ಕೂಡ ಬಳಸ್ತಿಲ್ಲ. ಹಾಗಾಗಿ ನಾನಿಲ್ಲಿ ಒಣ ದ್ರಾಕ್ಷಿನ ಬಳಸ್ಕೊಳ್ತಿದ್ದೀನಿ. ಒಣ ದ್ರಾಕ್ಷಿ ಇಲ್ಲ ಅಂತಂದರೆ ಡೇಟ್ಸ್ ಕೂಡ ಅಂದರೆ ಖರ್ಜೂರ ಕೂಡ ಬಳಸ್ಕೊಳ್ಬೋದು. ಹಾಗೆ ಇಲ್ಲಿ ಬೀಟ್ರೂಟು ಸಿಹಿಯಾಗೇ ಇರುತ್ತೆ, ಒಂದು ಮಟ್ಟಿಗೆ ಸಿಹಿಯಾಗೇ ಇರುತ್ತೆ. ಇಲ್ಲಿ ಸಿಹಿಗೋಸ್ಕರ ನಾನು ಸಕ್ಕರೆ ಅಥವಾ ಬೆಲ್ಲದ ಬದಲಿಗೆ 1/4 ಕಪ್ ಆಗುವಷ್ಟು ಅಥವಾ 1 ಹಿಡಿಯಷ್ಟು ಒಣ ದ್ರಾಕ್ಷಿ ಬಳಸ್ಕೊಂಡಿದ್ದೀನಿ. ಒಂದು 4ರಿಂದ 5 ಬಾದಾಮಿ ಹಾಗೆ 4ರಿಂದ 5 ಗೋಡಂಬಿ ಪೀಸ್ಗಳನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಕುದಿಸ್ಕೊಳ್ಬೇಕಾಗತ್ತೆ. ನೀವು ಬೇಕು ಅಂತಂದರೆ ಇದು ಡ್ರೈ ಫ್ರೂಟ್ಸ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ಹಾಕಲೇಬೇಕು ಅಂತ ಏನಿಲ್ಲ. ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಅದ್ರ ಜೊತೆಗೆ ಟೇಸ್ಟ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಇವಾಗ ನೋಡಿ ಮುಳುಗುವಷ್ಟು ನೀರು ಹಾಕಿದಾಗಿದೆ. ಇದನ್ನು ಗ್ಯಾಸ್ ಮೇಲೆ ಇಟ್ಟು ನಾವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಎಲ್ಲಿವರೆಗೂ ಕುದಿಸ್ಕೊಳ್ಬೇಕು ಅಂತಂದರೆ ಹಾಕಿರ್ತಕ್ಕಂಥ ಬೀಟ್ರೂಟು ಮೆತ್ತಗಾಗಬೇಕು, ಅಂದರೆ 1ರಲ್ಲಿ 2 ಭಾಗ ಆಗಿ ಕಟ್ ಆಗಬೇಕು. ಅಲ್ಲಿವರೆಗೂ ನಾವು ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳೋಣ. ಹಾಕಿರ್ತಕ್ಕಂಥ ಬೀಟ್ರೂಟು ಸ್ವಲ್ಪ ಮೆತ್ತಗಾದರೆ ಸಾಕು, ಜಾಸ್ತಿ ಹೊತ್ತು ಕೂಡ ಕುದಿಸ್ಕೊಳ್ಬಾರ್ದು. ಇವಾಗ ಮೆತ್ತಗಾಗಿದೆ, ಇದನ್ನು ನಾನು ಗ್ಯಾಸ್ನ ಆಫ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತಿದ್ದೀನಿ. ಇವಾಗ ನೋಡಿ ತಣ್ಣಗಾಗಿದೆ, ಒಂದು ಸ್ವಲ್ಪ ತಣ್ಣಗಾದರೆ ಸಾಕು. ಹಾಗೆ ಇಲ್ಲಿ ನಾವು ಹಾಕಿರ್ತಕ್ಕಂಥ ನೀರನ್ನ ತೆಗೆದುಬಿಡಬೇಕು. ಇದರಲ್ಲಿರ್ತಕ್ಕಂಥ ನೀರನ್ನ ನಾನು ಸ್ಟ್ರೇನು ಅಥವಾ ಶೋಧಿಸ್ಕೊಂಡು ಬಂದಿದ್ದೀನಿ. ನೋಡಿ ಇಲ್ಲಿ ಬಾದಾಮಿ ಕೂಡ ಸಿಪ್ಪೆ ಬಿಡಿಸ್ಕೊಳ್ತಿದ್ದೀನಿ. ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ಬಾದಾಮಿ ಕೂಡ ಬೇಗ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಇವಾಗಿದು ರೆಡಿಯಾಗಿದೆ. ಇದನ್ನು ನಾವು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು. ಹಾಗಾಗಿ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ಬೇಯಿಸಿರ್ತಕ್ಕಂಥ ಬೀಟ್ರೂಟು ಹಾಗೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡು ನೀರು ಹಾಕದೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಇಲ್ಲಿ ಫ್ಲೇವರ್ಗೋಸ್ಕರ ಒಂದೇ ಒಂದು ಏಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಇದನ್ನು ನೀರು ಹಾಕದೆ ರುಬ್ಕೊಂಡು ಬರೋಣ. ಒಂದು ಸ್ವಲ್ಪನೂ ಕೂಡ ನೀರು ಹಾಕ್ಕೊಳ್ಬಾರ್ದು. ಇವಾಗ ನೋಡಿ ರುಬ್ಬಿದಾಗಿದೆ. ಈ ರೀತಿ ನೈಸಾಗಿ ರುಬ್ಕೊಳ್ಳಿ, ಎಷ್ಟು ಸಾಧ್ಯ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ಇವಾಗ ನಮಗೆ ಬೇಕಾಗಿರ್ತಕ್ಕಂಥ 1 ವಾರ ಅಥವಾ 1 ತಿಂಗಳು ಸ್ಟೋರ್ ಮಾಡ್ತಕ್ಕಂಥ ಒಂದು ಹೆಲ್ದಿಯಾಗಿರ್ತಕ್ಕಂಥ ಡ್ರಿಂಕ್ಸಿಗೆ ಬೇಕಾಗಿರ್ತಕ್ಕಂಥ ಬೀಟ್ರೂಟ್ ಪ್ಯೂರಿ ರೆಡಿಯಾಗಿದೆ. ಇದನ್ನು ನಾವು ಒಂದು ಸ್ಟೀಲ್ ಡಬ್ಬ ಅಥವಾ ಗ್ಲಾಸ್ ಬಾಕ್ಸಿಗೆ ಹಾಕಿ ಫ್ರಿಡ್ಜಲ್ಲಿ ನಾವು 1 ವಾರ ಆರಾಮಾಗಿ ಬಳಸ್ಕೊಳ್ಬೋದು. 1 ವಾರ ಅಂತಲ್ಲ, 1 ತಿಂಗಳು ಕೂಡ ಬಳಸ್ಕೊಳ್ಬೋದು. ಯಾಕಂದರೆ ಫ್ರಿಡ್ಜಲ್ಲಿ ಇಡೋದ್ರಿಂದ ಹಾಳಾಗೋದಿಲ್ಲ. ಆದರೆ 1 ತಿಂಗಳು ಅನ್ನೋದು ಜಾಸ್ತಿ ದಿನಗಳು ಅನ್ನಿಸ್ಬಿಡುತ್ತೆ ಅನ್ನೋದಕ್ಕೋಸ್ಕರ 1 ವಾರಕ್ಕೆ ಈಸಿಯಾಗಿ ಮಾಡ್ಕೊಳ್ಬೋದು ಈ ಒಂದು ರೆಸಿಪಿನ. ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ನ ನಾವು ನೆನೆಸಿ ಹಾಕ್ಕೊಳ್ಬೇಕು, ಇಲ್ಲ ಅಂತಂದರೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಇಲ್ಲ, ಯಾಕಂದರೆ ಈ ರೀತಿ ಮಾಡಿಟ್ಟಾಗಲೂ ಕೂಡ ಆ ಒಂದು ತೇವಾಂಶದಲ್ಲಿ ಡ್ರೈ ಫ್ರೂಟ್ಸ್ ನೆಂದ್ಕೊಳ್ಳುತ್ತೆ ಅದರ ಅಂಶ. ಹಾಗಾಗಿ ಯಾವುದೇ ರೀತಿಯ ಹೀಟು ಪ್ರೊಡಕ್ಷನ್ ಆಗೋದಿಲ್ಲ. ಇವಾಗ ನೋಡಿ ಮೇಲ್ಗಡೆಯಿಂದ ನಾನು ಕೂಡ ಒಂದು ಗ್ಲಾಸ್ ಬಾಕ್ಸಿಗೆ ಹಾಕಿ ಮೇಲ್ಗಡೆಯಿಂದ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು 1 ವಾರ ಆರಾಮಾಗಿ ಬಳಸ್ಕೊಳ್ಬೋದು. ಈ ಸೈಡಲ್ಲಿ ನಾನು ಆಲ್ರೆಡಿ ಹಾಲನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಈ ರೀತಿ ಒಂದು ಮಟ್ಟಿಗೆ ಹಾಲು ಬಿಸಿ ಆದಮೇಲೆ 1 ಸ್ಪೂನು ಮಾಡಿರ್ತಕ್ಕಂಥ ಬೀಟ್ರೂಟ್ ಪ್ಯೂರಿನ ಸೇರಿಸ್ಕೊಳ್ಳಿ. ಇಲ್ಲ ನಮಗೆ ಥಿಕ್ನೆಸ್ ಬೇಕು, ಇನ್ನೂ ಸ್ವಲ್ಪ ಬೇಕು ಅಂದರೆ ಪರವಾಗಿಲ್ಲ, ಧಾರಾಳವಾಗಿ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಂದು 3 ಟೀ ಕಪ್ ಆಗುವಷ್ಟು ಮಾತ್ರ ಹಾಲನ್ನ ಸೇರಿಸ್ಕೊಂಡಿರೋದ್ರಿಂದ 1 ಸ್ಪೂನ್ ಆಗುವಷ್ಟು ಈ ಒಂದು ಬೀಟ್ರೂಟ್ ಪ್ಯೂರಿನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಬೀಟ್ರೂಟ್ ಪ್ಯೂರಿನ ಸೇರಿಸ್ಕೊಂಡಾದಮೇಲೆ ಒಂದು ಕುದಿಸ್ಕೊಳ್ಬೇಕು. ಅಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಆ ಬಿಳಿ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ನೋಡಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಆಲ್ರೆಡಿ ಬೀಟ್ರೂಟಲ್ಲಿ ಸ್ವೀಟ್ ಅಂಶ ಇರುತ್ತೆ, ಅದ್ರ ಜೊತೆಗೆ ಒಣ ದ್ರಾಕ್ಷಿ ಹಾಕಿರೋದ್ರಿಂದ ಸ್ವೀಟು ಒಂದು ನಾರ್ಮಲ್ ಸ್ವೀಟ್ ಇದ್ದೇ ಇರುತ್ತೆ. ಇಲ್ಲ ನಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಈ ಹಂತದಲ್ಲಿ 2 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕಿ ಕುದಿಸ್ಕೊಳ್ಬೋದು. ಇವಾಗ ರೆಡಿಯಾಗಿದೆ. ಬಿಳಿ ನೊರೆ ಹೋಯಿತು ಅಂದರೆ ಸಾಕು. ಇವಾಗ ನಾನಲ್ಲಿ ಸರ್ವ್ ಮಾಡ್ಕೊಳ್ತಿದ್ದೀನಿ. ನೋಡಿ, ನೀವು ಬೆಲ್ಲ ಹಾಕೋದಾಯಿತು ಅಂತಂದರೆ ಕೆಳಗೆ ಇಳಿಸಿ ಆದಮೇಲೆ ನೀವು ಬೆಲ್ಲನ ಸೇರಿಸ್ಕೊಳ್ಬೇಕು, ಇಲ್ಲಾಂದರೆ ಹಾಲು ಒಡೆದು ಹೋಗಿಬಿಡುತ್ತೆ.
ಹಾಗಾಗಿ ಕೆಳಗೆ ಇಳಿಸಿದ ನಂತರ ನೀವು ಬೆಲ್ಲನ ಸೇರಿಸ್ಕೊಂಡು ಈ ರೀತಿ ಟೀ ಕಾಫಿ ಬದಲಿಗೆ ರೆಡಿ ಮಾಡ್ಕೊಳ್ಬೋದು. ಹೆಲ್ದಿಯಾಗಿರ್ತಕ್ಕಂಥ ಡ್ರಿಂಕ್ನ ರೆಡಿ ಮಾಡ್ಕೊಳ್ಬೋದು. ಮೇಲ್ಗಡೆ ಒಂದು ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡಿದ್ದೀನಿ. ಅದು ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಟೀ ಕಾಫಿಗಿಂತ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸ್ಕಿನ್ನಿಗೆ ಇನ್ಸ್ಟೆಂಟಾಗಿ ಬ್ರೈಟ್ನೆಸ್ನ ಕೊಡ್ತಕ್ಕಂಥ ಒಂದು ಹೊಳಪನ್ನ ಕೊಡ್ತಕ್ಕಂಥ ಒಂದು ಮಾರ್ನಿಂಗ್ ಎನರ್ಜಿ ಡ್ರಿಂಕು. ಇಲ್ಲ ನಮಗೆ ಟೀ ಕಾಫಿ ಇಷ್ಟ ಇಲ್ಲ ಅನ್ನೋರಾಯಿತು ಅಂತಂದರೆ ಇದೇ ಒಂದು ಪ್ಯೂರಿನ ನೀವು ಮಾರ್ನಿಂಗ್ ಜ್ಯೂಸ್ ಆಗಿ ಕೂಡ ಮಾಡ್ಕೊಳ್ಬೋದು. ಒಂದು ಅರ್ಧ ಗ್ಲಾಸ್ ನೀರು ತೊಗೊಳ್ಳಿ. ಆ ಒಂದು ಅರ್ಧ ಗ್ಲಾಸ್ ನೀರಿಗೆ 1 ಸ್ಪೂನ್ ಆಗುವಷ್ಟು ರೆಡಿ ಮಾಡಿರ್ತಕ್ಕಂಥ ಬೀಟ್ರೂಟ್ ಪ್ಯೂರಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸ್ನು ಕೂಡ ನೆನೆಸಿಟ್ಕೊಂಡಿದ್ದೆ. ಇದು ಕೂಡ ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಹಾಕೋದ್ರಿಂದ ದೇಹನ ತಂಪಾಗಿಡುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ಒಂದು 2 ಸ್ಪೂನು ಸಬ್ಜಾ ಸೀಡ್ಸ್ ಸೇರಿಸ್ಕೊಳ್ಳಿ. ಇಲ್ಲಿ ಕೂಡ ಅಷ್ಟೇ, ನಿಮಗೆ ಬೇಕು ಅಂದರೆ ಶುಗರ್ನ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಹನಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಬಳಸ್ಕೊಳ್ಬೋದು. ಒಂದು 2 ಐಸ್ ಕ್ಯೂಬ್ನ ಸೇರಿಸ್ಕೊಂಡು ಪ್ರತಿನಿತ್ಯ ಬೆಳಿಗ್ಗೆ ಈ ಒಂದು ಜ್ಯೂಸ್ನ ಟ್ರೈ ಮಾಡಿ. ಚರ್ಮದಲ್ಲಿ ಇನ್ಸ್ಟೆಂಟಾಗಿ ಹೊಳಪನ್ನ ಕಾಣ್ಬೋದು. ಈ ಹಿಂದೆ ಕೂಡ ಇದೇ ರೀತಿಯ ಒಂದು ಕ್ಯಾರೆಟ್ ಜ್ಯೂಸ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.